ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಈಗಾಗಲೇ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು, ಈಗಾಗಲೇ ಕಾಂಗ್ರೆಸ್ನಿಂದ ಕಾಕಾಸಾಬ್ ಪಾಟೀಲ್ ಹಾಗೂ ಬಿಜೆಪಿಯಿಂದ ಶಶಿಕಲಾ ಜೊಲ್ಲೆ ಸ್ಪರ್ಧೆ ಮಾಡಿದರೆ, ಈಗ NCPಯಿಂದ ಉತ್ತಮ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಈಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ನೀವು ಒಬ್ಬರು ಕಾಂಗ್ರೆಸ್ ಆಕಾಂಕ್ಷಿಗಳಾಗಿದ್ರಿ, ನಿಮಗೆ ಟಿಕೆಟ್ ಸಿಗಲಿಲ್ಲ, ಇದ್ರ ಬಗ್ಗೆ? ಟಿಕೆಟ್ ಬಗ್ಗೆ ನಾ ಯಾವತ್ತೂ ಯಾವಾಗೂ ವಿಚಾರ ಮಾಡಿಲ್ಲ. ಯಾಕಂದ್ರೆ ನೇರವಾಗಿ ನಾ ಮೊದಲಿಂದು ಕೆಲಸ ಮಾಡೋದ್ನಾಗ ಪಕ್ಷೇತರ ಅಂತೇಳಿ ಕೆಲಸ ಮಾಡಿದ್ದೆ. ಯಾಕಂದ್ರೆ ರಾಜ್ಯದಾಗ ಏನು ಬದಲಾವಣೆ ಆಗಿತ್ತು 2019ದಲ್ಲಿ, ಅದನ್ನೆಲ್ಲ ವಿಚಾರ ಮಾಡಿದ್ರೆ ನನಗೆ ಗೊತ್ತಿತ್ತು ನನಗೆ ಟಿಕೆಟ್ ಕೈ ಬಿಡ್ತಿತ್ತು ಅಂಥೇಳಿ. ನಾ ಅದನ್ನು ಯಾವಾಗೂ ವಿಚಾರ ಮಾಡಿಲ್ಲ. ಅದ್ರ ಬಗ್ಗೆ ನನಗೇನು ದುಃಖ ಇಲ್ಲ. ಸರ್, ಈಗ NCPಯಿಂದ ಸ್ಪರ್ಧೆ ಮಾಡ್ತಾ ಇದ್ದೀರಾ, ಯಾವ್ಯಾವ ಅಜೆಂಡಾಗಳನ್ನು ಇಟ್ಕೊಂಡಿದ್ದೀರಾ? ಈಗಾಗಲೇ NCPದಿಂದ ನೇರವಾಗಿ ಸ್ಪರ್ಧೆ ಮಾಡೋತ್ನಾಗ ದೇಶದ ನಾಯಕರಾದ ಶರದ್ ಪವಾರ್ ಸಾಹೇಬ್ರು ನನಗೆ ಕರೆದು ಟಿಕೆಟ್ ನೀಡಿದ ಮೇಲೆ ಏನೋ ಒಂದು ನನಗೊಂದು ಶಕ್ತಿ ಬಂತು. ಈ ಬಾರ್ಡರ್ ಏರಿಯಾನಲ್ಲಿ, ನಮ್ಮ ಈ ಗಡಿ ಭಾಗದಲ್ಲಿ ಶರದ್ ಪವಾರ್ ಸಾಹೇಬ್ರದ್ದು ಭಾಳಷ್ಟು ಜನರ ಮೇಲೆ ಒಂದು ಇದಿದೆ, ಛಾಪಿದೆ. ಅದಕ್ಕಾಗಿ ಅವ್ರನ್ನ ಗುರಿ ಇಟ್ಕೊಂಡ ಮುಂದಿನ ನಿಪ್ಪಾಣಿಯಲ್ಲಿ ಅವ್ರದ್ದೇನೋ ಒಂದು ಅನುಭವ ಇದೆ, ಆ ಅನುಭವದ ಉಪಯೋಗ ಮಾಡ್ಕೊಂಡ ನಮ್ಮ ನಿಪ್ಪಾಣಿ ಭಾಗದ ಮತ್ತು ನಿಪ್ಪಾಣಿ ಪರಿಸರದಲ್ಲಿ ಸಾಕಷ್ಟು ಕೆಲಸ ಏನು ಅಭಿವೃದ್ಧಿ ಕೆಲಸವನ್ನು ಆಗಬೇಕಾಗಿತ್ತು, ಅದನ್ನು ಆಗಿಲ್ಲ. ಈಗಾಗಲೇ ನಮ್ಮ ಕ್ಷೇತ್ರದಾಗ ಅರ್ಧ ಕ್ಷೇತ್ರ ನೀರು ತೆಳಗೈತಿ, ಅರ್ಧ ಕ್ಷೇತ್ರ ಇನ್ನೂ ನೀರಿಲ್ಲ. ಈಗಾಗಲೇ ನಮ್ಮ ಗುಡ್ಡದಲ್ಲಿ ಏನು ಊರಿದವು, ಗೋಂದುಕುಪ್ಪೆ ಆಗಲಿ, ಶಿರಗುಪ್ಪೆ ಆಗಲಿ, ಬುದಲ್ಮುಖ ಆಗಲಿ, ಪಾಂಗೀರಾಗಲಿ, ಯರ್ನಾಳಾಗಲಿ, ಈ ಊರಿನ ಏನು ತೌಂದಿ ಆಗಲಿ ಮತ್ತು ಗವಾನಿ ಆಗಲಿ, ಈ ಊರಲ್ಲಿ ಇನ್ನೂ ನೀರದ ಸಮಸ್ಯೆ, ಕುಡಿ ನೀರದ ಸಮಸ್ಯೆ ಇದೆ. ನಮ್ಮ ಅಗ್ರಿಕಲ್ಚರ್ಗೆ ಬಿಡ್ರಿ, ಕುಡಿ ನೀರಿಗೆ ಸಮಸ್ಯೆ ಇದೆ. ಇನ್ನೂ ಟ್ಯಾಂಕರ್ದಿಂದ ನೀರು ಕೊಡ್ತಾ ಇದ್ದಾರೆ ಅಲ್ಲಿ. ಅದಕ್ಕಾಗಿ ಈ ಪ್ರದೇಶವನ್ನು ನೀರು ತೆಳಗೆ ಹೆಂಗೆ ಬರ್ತೈತಿ ಅಂಥೇಳಿ ಆ ವಿಚಾರವನ್ನು ತಲೆಗಿಟ್ಕೊಂಡೇನೆ. ಅದ್ರ ಜೊತೆಗೆ ನಿಪ್ಪಾಣಿದಷ್ಟು ಅಭಿವೃದ್ಧಿ ಆಗಬೇಕಾಗಿತ್ತು. ಈಗ ನಮ್ಕಿಂತ ಫಾಸ್ಟ್ ಡೆವಲಪ್ ಆಯ್ತು ಗೋಕಾಕ್, ಆದರೆ ನಿಪ್ಪಾಣಿ ಇನ್ನೂ ಅಲ್ಲೇ ಇದೆ. 2 ನಂಬರ್ ಸಿಟಿ ಇದೆ ಬೆಳಗಾವಿ ಡಿಸ್ಟಿಕ್ನಾಗ. ಆದರೂ ಕೂಡ ನಿಪ್ಪಾಣಿದು ಎಷ್ಟೊಂದು ಬೆಳವಣಿಗೆ ಆಗಬೇಕಾಗಿತ್ತು, ಅದು ಆಗಿಲ್ಲ. ಸರ್, ಈಗ ಶಶಿಕಲಾ ಜೊಲ್ಲೆ ಅವರು ಸಚಿವರಾಗಿದ್ದರು, ಒಬ್ಬ ಪ್ರಭಾವಿ ನಾಯಕರು, ಮತ್ತು ಅದೇ ರೀತಿ ಲೋಕಸಭಾ ಸದಸ್ಯರಾಗಿರುವಂಥ ಅಣ್ಣಾಸಾಬ್ ಜೊಲ್ಲೆ ಅವರು ಕೂಡ ನಿಪ್ಪಾಣಿಯವರು. ಹೆಚ್ಚಿನ ಅನುದಾನ ತರ್ತೀವಿ, ನಾವು ಎಲ್ಲ ಕೆಲಸ ಮಾಡಿದ್ದೀವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದರೆ ನೀವು ಹೇಳೋ ಪ್ರಕಾರ ಇನ್ನೂ ಕೂಡ ನೀರಾವರಿ ಯೋಜನೆಗಳು ಬಂದಿಲ್ಲ, ಜನರು ತೊಂದರೆಯಲ್ಲಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ಇವರು ಯಜಮಾನರು ಸಂಸದರ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಅವ್ರು ಕೆಲಸ ಮಾಡಿದ್ದಾರೆ ಅಂಥೇಳಿ ಅವ್ರು ಅಂತ ಇದ್ದಾರೆ. 2200 ಕೋಟಿ ಏನೋ ಹೇಳಿದ್ದಾರೆ ಅವರು. ಇಷ್ಟೊಂದು ಫಂಡ್ ನಾವು ನಿಪ್ಪಾಣಿ ಕ್ಷೇತ್ರಕ್ಕೆ ತಂದಿದ್ದೇವೆ ಅಂಥೇಳಿ. ಆದರೆ ಮೊದಲ ಆದ್ಯತೆ ಕೊಡಬೇಕಾಗಿತ್ತು ಯಾವ ಊರಿಗೆ, ಆ ಗುಡ್ಡದಲ್ಲಿ ಪ್ರದೇಶದಲ್ಲಿ ಏನು ಊರಿದ್ದಾವೆ ಆ ಊರಿಗೆ ಪ್ರಾಧಾನ್ಯ ಕೊಡಬೇಕಾಗಿತ್ತು. ಯಾಕೆ ಕೊಟ್ಟಿಲ್ಲ? 2200 ಕೋಟಿ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ. ಆದರೂ ಕೂಡ ಆ ರೊಕ್ಕ ಅದರಿಂದ ಏನು ಅಭಿವೃದ್ಧಿ ಆಯಿತು ಅದನ್ನು ಮೊದಲು ಅವ್ರು ಸ್ಪಷ್ಟ ಇದು ಮಾಡಬೇಕಾಗಿತ್ತು. ಅದ್ರ ಮೇಲೆ ಈಗಾಗಲೇ ನಿಪ್ಪಾಣಿ ಸಿಟಿ ಒಳಗೆ ಹಾಸ್ಪಿಟಲ್ದು ಇಶ್ಯೂ ಐತೆ. ನಾವು ಗಾಂಧಿ ಹಾಸ್ಪಿಟಲ್ನಾಗ ಇನ್ನೂ ಡಾಕ್ಟರ್ ಆಗಲಿ ಉಳ್ಕಿದ ಏನು ಡೆವಲಪ್ಮೆಂಟ್ ಆಗಬೇಕಾಗಿತ್ತು, ಎಕ್ವಿಪ್ಮೆಂಟ್ಸ್ ಬರಬೇಕಾಗಿತ್ತು, ಆ ಎಕ್ವಿಪ್ಮೆಂಟ್ಸ್ ಅಲ್ಲಿ ಇಲ್ಲ. ಇನ್ನ ಸಾಕಷ್ಟು ಈಗ ಸ್ಟೇಡಿಯಂ ಆಗಬೇಕಾಗಿತ್ತು, ಒಂದು ಗ್ರೌಂಡ್ ಇಲ್ಲ. ಈಗ ನಿಪ್ಪಾಣಿ ಕ್ಷೇತ್ರದಾಗ ನೀವು ನೋಡ್ರಿ, ಎಷ್ಟೊಂದು ಯುವಕರಾಗಲಿ, ನಮ್ಮ ಗ್ರಾಮೀಣ ಭಾಗದ ಯುವಕರಾಗಲಿ, ಇವ್ರ ಸಲುವಾಗಿ ಒಂದು ಗ್ರೌಂಡ್ ಇಲ್ಲ ಅಲ್ಲಿ. ಇಂಥ ಸಾಕಷ್ಟು ಕೆಲಸ ಮಾಡಬೇಕಾಗಿತ್ತು ಅವರು. ಯಾಕಂದ್ರೆ ರಾಜ್ಯದಲ್ಲಿ ಅವರು ಸರ್ಕಾರ ಇತ್ತು, ಕೇಂದ್ರದಲ್ಲಿ ಅವರು ಸರ್ಕಾರ ಇತ್ತು. ಇಬ್ಬರು ಪ್ರತಿನಿಧಿತ್ವ ಅವ್ರ ಮನೆಯಲ್ಲೇ ಮಾಡ್ತಾ ಇದ್ದಾರೆ, ಕೇಂದ್ರದಾಗೂ ರಾಜ್ಯದಾಗ. ಸಾಕಷ್ಟು ಪ್ರಶ್ನೆಗಳು ಅವು ಆಗಬೇಕಾಗಿತ್ತು, ಆಗಿಲ್ಲ. ಇನ್ನೂವರೆಗೆ ನಿಪ್ಪಾಣಿ ಸಿಟಿಗೆ ಕುಡಿ ನೀರಿನ ಸಮಸ್ಯೆನೂ ಕೂಡ ಇದೆ. ನಿಪ್ಪಾಣಿ ಮುನ್ಸಿಪಾಲ್ಟಿಯಲ್ಲಿನೂ ಅವ್ರದ್ದೇ ಇದಿದೆ, ಏನು ಅಧಿಕಾರ ಇದೆ. ನಿಪ್ಪಾಣಿ ತಲಾವ್ ಅಲ್ಲೇ ಪಕ್ಕದಲ್ಲಿದೆ ತಲಾವ್. ಇನ್ನೂ ನೀವು ಹೋಗಿ ನೋಡಿ ಬರ್ರಿ, ನೀರೈತಿ. ನೀರಿದ್ರೂ ಕೂಡ ಸಿಟಿಗೆ ನೀರು ಬರ್ತಾ ಇಲ್ಲ. ಇದ್ರ ಬಗ್ಗೆ ಅವ್ರು ಯಾಕೆ ವಿಚಾರ ಮಾಡಿಲ್ಲ? ಇದ್ರೂ ಕೂಡ ವಿಚಾರ ಮಾಡಬೇಕಾಗಿತ್ತು ಅವರು. ಈಗಾಗಲೇ ನಿಪ್ಪಾಣಿಯಲ್ಲಿ ಟ್ರಾಫಿಕ್ದು ಭಾಳ ಸಮಸ್ಯೆ ಐತಿ. ಟ್ರಾಫಿಕ್ ಸಮಸ್ಯೆನೂ ಕೂಡ ಅವ್ರು ಏನೂ ಆ ಟ್ರಾಫಿಕ್ ಬಗ್ಗೆನೂ ಏನೂ ಇದು ಮಾಡಿಲ್ಲ. ಅದ್ರ ಜೊತೆಗೆ ಈಗಾಗಲೇ ನಿಪ್ಪಾಣಿ ಸಿಟಿಯಲ್ಲಿ ಇನ್ನೂ ಹೆಚ್ಚು ಉದ್ಯೋಗ ಬರಬೇಕಾಗಿತ್ತು. ಸಾಕಷ್ಟು ಜಾಗ ಇತ್ತು, ಅಲ್ಲಿ ಮಾಡಬಹುದಾಗಿತ್ತು. ಇಂಡಸ್ಟ್ರಿ ಬಂದಿಲ್ಲ ಯಾವ. ಹಿಂಗಾಗಿ ನಮ್ಮ ಭಾಗದ ಯುವಕರಾಗಲಿ ಈಗಾಗಲೇ 5 ಸ್ಟಾರ್ MIDC ಕಾಗಲ್ಗೆ ಹೋಗ್ತಾರೆ ಸಾಕಷ್ಟು ಜನ ಕೆಲಸ ಮಾಡಲಿಕ್ಕೆ. ಆದರೆ ನಮ್ಮ ಏರಿಯಾ, ನಮ್ಮ ಕ್ಷೇತ್ರದಾಗ ಒಂದು ದೊಡ್ಡ ಉದ್ಯೋಗ ತರಲಿಕ್ಕೆ ಅವರು ಅಪಯಶಿಯಾಗಿದ್ದಾರೆ. ಏನು ಇವಿಷ್ಟು ಮಾಹಿತಿಯನ್ನು ಈಗಾಗಲೇ
NCP ಅಭ್ಯರ್ಥಿಯಾಗಿರುವಂಥ ಉತ್ತಮ್ ಪಾಟೀಲ್ ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಈಗಾಗಲೇ ಏನು ಶಶಿಕಲಾ ಜೊಲ್ಲೆ ಅವರು 2200 ಕೋಟಿ ರೂಪಾಯಿ ಅನುದಾನ ತಂದರೂ ಕೂಡ ಅಭಿವೃದ್ಧಿ ಮಾತ್ರ ನಿಪ್ಪಾಣಿಗೆ ಆಗಿಲ್ಲವಂಥ ಆರೋಪಗಳನ್ನ ಈಗಾಗಲೇ ಏನು ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡಿದ್ದಾರೆ. ಕ್ಯಾಮರಾಮನ್ ಸುನಿಲ್ ಬಡಿಗೇರ್ ಜೊತೆ ಸಂಜಯ್ ಕೌಲಗಿ, ನ್ಯೂಸ್ ಫಸ್ಟ್ ಚಿಕ್ಕೋಡಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.